ಇವಾಗ ಇಲ್ಲಿ ರೈತ ಸಂಘಟನೆಯಿಂದ ಕರೆ ಕೊಟ್ಟಿದೀವಿ. ಏನು ಟೆಸ್ಟ್ ಮಾಡಕ್ ಬಂದಿದ್ದಾರೆ ಬೇರೆ ರಾಜ್ಯದಿಂದ, ಅವರು ಬಂದಿರೋದು ಏನು ಇದೆಲ್ಲ ನೋಡಿ ಏನ್ ವ್ಯವಸ್ಥೆ ಮಾಡಕ್ ಬಂದಿದ್ದಾರೆ. ಅವ್ರಗಳ ಜೊತೆ ನಾವು ಇವಾಗ ಒಂದು ಮೀಟಿಂಗ್ ಕರೆದಿದ್ದೀವಿ ಒಳಗಡೆ. ಅವ್ರಿರೋ ಜಾಗದಲ್ಲಿ ಹೋಗಿ ಯಾವ ತರ ಏನ್ ಮಾಹಿತಿ, ಯಾವ ತರ ಬ್ಲಾಸ್ಟ್ ಮಾಡ್ತಾರೆ, ಯಾವ ತರ ಟೆಸ್ಟ್ ಮಾಡ್ತಾರೆ, ಇವೆಲ್ಲ ಮಾಹಿತಿ ತಗತ್ತಿದೀವಿ. ಇವಾಗ ಹೋಗಿ ಅವ್ರ ಹತ್ರ ಗೊತ್ತಾಗತ್ತೆ. ಈಗ ಇಲ್ಲಿ ಅವ್ರು ಬರೀ 4 ಅಡಿ 5 ಅಡಿ 10 ಅಡಿ ಬ್ಲಾಸ್ಟ್ ಮಾಡಿ ಟೆಸ್ಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಯಾಕೆಂದ್ರೆ ಮಾಡಿದ್ರೆ ಈಗೆಲ್ಲ ಬೋರ್ ಬ್ಲಾಸ್ಟ್ ಅವೆಲ್ಲ ಮಾಡೋದೆಲ್ಲ 100 ಅಡಿ ಒಳಕ್ ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಅದ್ರದ್ದು ಇಂಪ್ಯಾಕ್ಟ್ ನಾವು ಟೆಸ್ಟ್ ಮಾಡ್ಬೇಕು. ಸೊ ಯಾವ ತರ ಎಲ್ಲ ಹಿರಿಯರೆಲ್ಲ ಮುಂಚೆ ಡಿಸಿ ಜೊತೆ ಮಾತಾಡಿ, ಡಿಸಿ ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ಕೇಳ್ಕೊಂಡಿದ್ದೆಲ್ಲ ಏನಂದ್ರೆ ಯಾವ ತರ ಮಾಡ್ತಾರೆ ಏನು ಅಂತ. ನಮ್ಮ ಉದ್ದೇಶ ಇರೋದಿಷ್ಟೇ, ಕೈ ಕುಳಿ ಕೆಲಸ ಮಾಡೋರ್ಗೆ ಅವಕಾಶ ಮಾಡ್ಕೊಡ್ಬೇಕು. ಅದನ್ನ ಬಟ್ ಇನ್ಯಾವುದೇ ತರದ ಬೇರೆ ಆಕ್ಟಿವಿಟೀಸ್ಗೆ, ಈಗ ಕ್ರಷರ್ ಆಗ್ಲಿ ಅಥವಾ ಬೋರ್ ಬ್ಲಾಸ್ಟ್, ರಿಗ್ ಬ್ಲಾಸ್ಟ್, ಈ ತರದೆಲ್ಲ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡ್ಕೊಡಕ್ ಆಗಲ್ಲ. ಅದನ್ನ ಯಾವ ತರ ಇವ್ರು ಮಾಡ್ತಾರೆ ಏನು ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಯಾವ ತರ ಹೇಳ್ತಾರೆ ಅದರ ಕೈಕುಳಿಗಾದ್ರೆ ಪ್ಲಾಸ್ಟಿಕ್ ಏನ್ ಅವಶ್ಯಕತೆ ಇದೆಯಾ? ಅದೇ ಕೇಳ್ತೀವಿ ಹೆಂಗೆ ಏನು ಅಂತ. ನಮ್ಗೆ ಡೀಟೇಲ್ಸ್ ಏನು ಗೊತ್ತಿಲ್ಲ. ಟೆಸ್ಟ್ ಮಾಡ್ಬೇಕು ಅಂತ ಕೋರ್ಟಿಂದ ಆದೇಶ ಬಂದಿದೆ, ಅಷ್ಟು ಬಿಟ್ರೆ ಹಿಂಗೆ ಹಂಗೆ ಅಂತ ಏನು ಗೊತ್ತಿಲ್ಲ. ಅದ್ರ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಏನು ಯಾರಿಗೂ ಗೊತ್ತಿಲ್ಲ. ಈಗ ನಾವು ಈಗೆಲ್ಲ ಪ್ರತಿಭಟನೆ ಮಾಡ್ತಿದ್ವಲ್ಲ, ಈಗ ಡಿಸಿ ಅವರು SC ಕಾವೇರಿ ನೀರಾವರಿ ನಿಗಮದ ಸಿಇ ಮತ್ತೆ ಮಿಕ್ಕಿದೆಲ್ಲ ಅಧಿಕಾರಿಗಳು ಬರ್ತಿದ್ದಾರೆ. DC ಅವ್ರು ಬರ್ತಲ್ಲ ಇದಕ್ಕೆ, ಬರೀ ಈ ಇಂಜಿನಿಯರ್ಗಳು ಮತ್ತೆ ಇವರು ಯಾರು ಅಲ್ಲಿಂದ ಜಾರ್ಖಂಡ್ ಇಂದ ಬಂದಿರೋಂತ ಟೀಮ್ ಜೊತೆ ಏನ್ ಚರ್ಚೆ ಆಗುತ್ತೆ ಪ್ರಮುಖವಾಗಿ? ಪ್ರೈಮರಿಲಿ ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಅದ್ರ ಮೇಲೆ ನಾವು ನಮ್ಮ ಡಿಸಿಷನ್ ನಾವು ತಗೋತೀವಿ. ಅವ್ರು ಬಂದಿರೋದು ಸರ್ ಟೆಸ್ಟಿಂಗ್, ಈಗ ಅಂದ್ರೆ ಟ್ರಯಲ್ ಬ್ಲಾಸ್ಟ್ ಟೆಸ್ಟಿಂಗ್ ಮೀಟಿಂಗ್ ಈಗ ಇಲ್ಲ, ಅದು ಅವ್ರು ಬಂದಿರೋದು ಟೆಸ್ಟ್ ಇದು ಫಸ್ಟ್ ನೋಡ್ಕೊಂಡು ಹೋಗಿ ಸರಿಯಾಗಿ ಸೂಕ್ತ ಅಂತಂದ್ರೆ ಬ್ಲಾಸ್ಟ್ ಮಾಡ್ಬೇಕು ಅನ್ನೋದೇ ಟೆಸ್ಟ್ ಮಾಡಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಇವತ್ತೇ ಮಾಡ್ಬೇಕು ಅಂತ ಏನಿಲ್ಲ, ಅದನ್ನ ವಿವರವಾಗಿ ಅವ್ರ ಹತ್ರ ಕೇಳ್ಕೊಂಡು ಗೊತ್ತಿಲ್ಲ ಸರ್. ಕಳೆದ ಬಾರಿನೂ ಇದೇ ತಂಡ ಬಂದಿತ್ತು. ಕಳೆದ ಬಾರಿನೂ ಕೂಡ ಎಲ್ಲಾ ತರದ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು, ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು, ಟ್ರಯಲ್ ಬ್ಲಾಸ್ಟ್ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಗೋ ಬ್ಯಾಕ್ ಚಳವಳಿನ ಮಾಡಿದ್ರು. ಮತ್ತೆ ಬೇಕಿತ್ತಾ ಅಂತ ಈಗ ಈಗ ಹೇಳಿದ ಕೋರ್ಟ್ ಆದೇಶ ಒಂದಾಗಿದೆ. ಅದ್ರ ಜೊತೆಗೆ ನಮ್ಮ ರೈತ ಸಂಘಟನೆ ಮುಂಚಿಂದಾನು ವಿರೋಧ ಮಾಡ್ಕೊಂಡ್ ಬಂದಿದೆ. ನಮ್ಗೇನು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಅಂದ್ರೆ ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂತ, ಯಾರಿಗ ಉಪಯೋಗಕ್ಕೆ ಅಂತ. ಬೋರ್ ಬ್ಲಾಸ್ಟ್ ದೊಡ್ಡ ಬ್ಲಾಸ್ಟ್ ಗಳು ಮಾಡಕ್ಕೋಸ್ಕರ ಮಾಡ್ತಿದ್ರೆ ನಾವು ಶತಾಯಗತಾಯ ಚಳವಳಿ ಮಾಡಿ ವಾಪಸ್ ಕಳಿಸ್ತೀವಿ. ಅವ್ರು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಆಡಳಿತ ಇರ್ಬೋದು, ಸರ್ಕಾರ ಆಗಿರ್ಬೋದು, ಯಾರಾದ್ರೂ ಎಲ್ಲಾರು ಇದು ಬರೀ ಕೈಗುಳಿ ಕೆಲಸ ಮಾಡೋದಕ್ಕೋಸ್ಕರ ಅಂತ ಅವರು ಕ್ಲಾರಿಫಿಕೇಶನ್ ಕೊಡದೇ ಇದ್ರೆ ನಾವು ಇದನ್ನ ಏನು ಮಾಡಕ್ಕಾಗಲ್ಲ. ಸರ್, ಆಧುನಿಕವಾಗಿ ಸಾಕಷ್ಟು ಮುಂದುವರೆದಿದೆ. ಈ ಸಂದರ್ಭದಲ್ಲೂ ಕೈಗುಳಿ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ಅದೇ ಈಗ ನನಗೆ ನಮ್ಮ ಹತ್ರ ಬಂದು ಕೇಳ್ಕೊಂಡ್ರೆ ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಬಟ್ ಏನಂದ್ರೆ ಇವಾಗ ಅದಷ್ಟಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಈ ಭಾಗದ ಜನರೆಲ್ಲ ಕೇಳಿರೋದು. ಇನ್ಯಾವುದೇ ತರದ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಕೇಳಿಲ್ಲ. ಕೇಳಿದಿದ್ರೆ ಅಲ್ಲೇ ಇಲ್ಲ ಅಂತ ನಾವು ಕರೆಕ್ಟ್ ಆಗಿ ಹೇಳ್ಬಿಡ್ತಾ ಇದ್ವಿ. ಸಾಕಷ್ಟು ಜನ ಹಿರಿಯ ಹೋರಾಟಗಾರರಿದ್ದಾರೆ. ಎಲ್ರು ಕೂಡ ಹೇಳುವಂತ ಆರೋಪ ಏನಾದ್ರೆ ಕೈಗುಳಿ ಅಂತ ಹೇಳಿ ಪರ್ಮಿಷನ್ ತಗೊಳ್ತಾರೆ, ಮಾಡೋದೆಲ್ಲ ಬ್ಲಾಸ್ಟಿಂಗ್, ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ. ಕರೆಕ್ಟ್ ಸರ್. ಈಗ ನೀವು ಅದನ್ನು ನಾನು ಕ್ಲಾರಿಫೈ ಮಾಡಿದೀನಿ ಮೊನ್ನೆ. ನಾವು ಅದೇ ತರ ಏನಾದ್ರು ಮುಂದಕ್ಕೆ ನಡ್ಕೊಂಡ್ರೆ ನಾವು ಅದಕ್ಕೆ ಬೆಂಬಲ ಕೊಡಕ್ ಆಗಲ್ಲ, ಅದಕ್ಕೆ ಸಪೋರ್ಟ್ ಮಾಡಕ್ ಆಗಲ್ಲ. ಕೈಗುಳಿ ಮಾಡಿದವರು ಅವ್ರು ಏನ್ ಮಾತು ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಬೇಕು. ಈಗ ಏನಾದ್ರು ಬೇರೆಯವ್ರು ಬಂದು ದೊಡ್ಡದಾಗಿ ಬ್ಲಾಸ್ಟ್ ಮಾಡ್ತೀವಿ ಅಂದ್ರೆ ನಾವು ನಿಲ್ಸ್ಬೇಕಾಗುತ್ತೆ. ಹೋರಾಟಗಳನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಹೈಕೋರ್ಟ್ ಗಣಿಗಾರಿಕೆಯನ್ನ ನಿಷೇಧ ಮಾಡಬೇಡಿ ಅಂತ, ಬಟ್ ಒಂದ್ ಕಡೆ ಟ್ರಯಲ್ ಬ್ಲಾಸ್ಟ್ ಗೆ ಅನುಮತಿ ಕೊಟ್ಟಿರೋ ಯಾವ ಬೇಸ್ ಮೇಲೆ ಸರ್ ಕೊಟ್ಟಿದ್ದಾರೆ? ಅದೇ ಕನ್ಫ್ಯೂಷನ್ ಇದೆ ನಮ್ಗೆ. ಅವೆಲ್ಲ ಕ್ಲಾರಿಫಿಕೇಶನ್ ನಿಷೇಧ ಮಾಡಿ ಹೈಕೋರ್ಟ್ ಅಲ್ಲೇ ಒಂದ್ ಕಡೆ ನಿಷೇಧ ಮಾಡಿ ಅಂತಾರೆ, ಇನ್ನೊಂದ್ ಕಡೆ ಇನ್ನೊಬ್ರು ಯಾರೋ ಒಬ್ರು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಟೆಸ್ಟ್ ಮಾಡಿ ಅಂತಾರೆ. ಇದು ಯಾರು ಹೆಂಗೆ ಅವಕಾಶ ಇತ್ತ ಅಂತ ಹೇಳಿ ಬೇಕಾಗಿಲ್ಲ. ಅದೇ ಇವ್ರು ಮಾಡಿ ಹಾಕ್ಬೇಕಿತ್ತು. ಅದೇನ್ ಮಾಡ್ತೀರಾ ಅದಕ್ಕೆ ಏನು ಅಂತ ಎಲ್ಲ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದೀವಿ. ಇದನ್ನ ಇವತ್ತಲ್ಲ 2 ತಿಂಗಳು ಮುಂಚೆನೆ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲಾ ಏನು ಜಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಬೇರೆ ಕಾವೇರಿ ನಿಗಮ ಇವ್ರಿಗೆಲ್ಲ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ.
ಅದ್ರ ಪ್ರಕಾರ ಏನಾಗಿದೆ ನೋಡ್ತೀವಿ, ನೋಡಾದ್ಮೇಲೆ ಡಿಸಿಷನ್ ತಗೋತೀವಿ. ರೈತರ ವಿಚಾರ ಇರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಕೋರ್ಟ್ ಆದೇಶನ ಸರಿಯಾಗಿ ಪಾಲನೆ ಮಾಡಲ್ಲ ಜಿಲ್ಲಾಡಳಿತ. ಆದ್ರೆ ಈ ವಿಚಾರದಲ್ಲಿ ಒಂದು ವೀಕ್ ಒಳಗಡೆ ಎಷ್ಟೊಂದು ನಿರ್ಧಾರ ಏನಕ್ಕೆ ಅಂತ ಆತರ ನಿಮ್ ಪ್ರಶ್ನೆ ನಮ್ ಪ್ರಶ್ನೆ ಅದನ್ನ ಕ್ಲಾರಿಟಿ ತಗೋತೀವಿ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.